ಈ ಬಗ್ಗೆ ಚರ್ಚೆ ಕಳೆದ ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೂ ಆಗಿತ್ತು. ನಮ್ಮ ರಾಜ್ಯದಲ್ಲಿ ನಾವು ಗಮನ ಇಟ್ಟು ನೋಡೋದಾದ್ರೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ದೇಗುಲಗಳನ್ನ ನಾವು ಸರ್ಕಾರದ ಅಧೀನದಿಂದ ಆಚೆ ತರ್ತೀವಿ ಅಂತ ಹೇಳಿ, ಆದ್ರೆ ಅದನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗಿತ್ತು. ತಮ್ಮ ಗಮನ ಕೂಡ ಬಂದಿರುತ್ತೆ ಶ್ರೀಗಳೇ. ಎಲೆಕ್ಷನ್ ಇತ್ತು, ಹೀಗಾಗಿ ಪ್ರಯತ್ನ ಆಯ್ತು, ಎಲೆಕ್ಷನ್ ಮುಗಿತು, ಮರ್ತು ಬಿಟ್ರು. ಬಿಜೆಪಿ ಅವ್ರಿಗೂ ಬಹುಶಃ ನೆನಪಿಲ್ವೇನೋ. ನನ್ನ ಅನಿಲ್ ಅವರು ಇದ್ದಾರೆ ಬಿಜೆಪಿ ವಕ್ತಾರರು, ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ಈಗ ಪೇಜಾವರ ಶ್ರೀಗಳು ಹೇಳ್ತಾ ಇದ್ದ ಹಾಗೆ ಈ ಚರ್ಚೆ ಏನಿದೆ, ದೇವಸ್ಥಾನಗಳನ್ನ ಸರ್ಕಾರದ ಅಧೀನದಿಂದ ಆಚೆ ತರಬೇಕು, ಬಹಳ ಹಿಂದಿನಿಂದ ಆಗ್ತಿದೆ. ಆದ್ರೆ ಯಾಕೆ ಆಗ್ತಿಲ್ಲ ಇಲ್ಲಿವರೆಗೂ? ಚರ್ಚೆ ಆಗತ್ತೆ, ಹಾಗೆ ನಿಂತು ಹೋಗುತ್ತೆ. ಯಾವ ಶಕ್ತಿ ಅದನ್ನು ತಡಿತಿರೋದು ಅಂತ? ಚಳಗೇರಿ ಅವರಿಗೆ ಅಲ್ವಾ ಅದು? ನಿಮಗೆ ಕೇಳಿದ್ದು. ನಮ್ಮ ಪ್ರಶ್ನೆ ಇರುವಂತದ್ದು, ಇವತ್ತು ಸನ್ಮಾನ್ಯ ಜಲಮಂತ್ರಿಗಳು ಮಾತಾಡ್ತಾರೆ. ಅಂದ್ರೆ ಮಂತ್ರಾಲಯ ಶ್ರೀಗಳು ಹೇಳಿದ್ರು ಎನ್ನುವ ಹೇಳಿಕೆಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರು ಬೇಕಾದ್ರೆ ಪ್ರತ್ಯೇಕ ದೇವಸ್ಥಾನ ಕಟ್ಟಿಕೊಳ್ಳಿ ಅಂತ ಒಂದು ಹೇಳಿಕೆಯನ್ನ ಹರಿಯಬಿಡ್ತಾರೆ. ನಮ್ಮ ಪ್ರಶ್ನೆ ಇರುವಂತದ್ದು, ಸರಕಾರಕ್ಕೆ ಅಗತ್ಯವಾಗಿರುವುದು ಧಾರ್ಮಿಕ ದತ್ತಿ ಇಲಾಖೆಯ ವ್ಯವಸ್ಥೆ, ಅಂದ್ರೆ ಆದಾಯ. ಆದಾಯ ಇದ್ರೆ ಮಾತ್ರ ಇವರು ಸರ್ಕಾರವನ್ನ ನಡೆಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎನ್ನುವಂತಹ ರೀತಿಯಲ್ಲಿ ಅವರ ಹೇಳಿಕೆ ಇದೆ. ಇದನ್ನು ಒಂದು ಸೈಡಿಗಿಡೋಣ. ಆದ್ರೆ ನಮ್ಮ ಪ್ರಶ್ನೆ ಇರೋದು, ಸರ್ಕಾರದ ಉಳಿವು ಮುಜರಾಯಿ ಇಲಾಖೆಯ ಮೇಲೆ ಇರುವುದಾದರೆ ಬೇರೆ ಬೇರೆ ಧರ್ಮದವರ ಅಥವಾ ಬೇರೆ ಜಾತಿಯವರ ಮಂದಿರಗಳೆಲ್ಲ ಇದ್ದಾವಲ್ಲ, ಅದನ್ನೆಲ್ಲವನ್ನು ಒಳಗೆ ತಗೊಳ್ಳಿ. ನಮ್ಗೆ ಇರುವಂತಹ ಅಸಹನೆ ಯಾವುದು ಅಂತ ಕೇಳಿದ್ರೆ, ಹೆಚ್ಚು ನೀವು ಉದ್ದ ಹೋಗುವುದು ಬೇಡ. ಈ ಒಂದು ಪ್ರಶ್ನೆಗೆ ಸಣ್ಣದ್ರಲ್ಲಿ ಮುಗಿಸ್ತೇವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇದೆ, ಅದು ನಂಬರ್ 1 ದೇವಸ್ಥಾನ. ನಮ್ಮ ಕರಾವಳಿಯಲ್ಲಿ ಸರ್ಕಾರಕ್ಕೆ ಸಂಪತ್ತು ಕೊಡುವ ನಂಬರ್ 1 ದೇವಸ್ಥಾನ. ಅಲ್ಲಿ ಒಂದು ದೇವರ ಮೇಲ್ಭಾಗದಲ್ಲಿರುವಂತಹ ಮಹಡಿಯನ್ನ ಸರಿಪಡಿಸ್ಲಿಕ್ಕೆ ಈ ಸರ್ಕಾರದಿಂದ ಆಗಿಲ್ಲ. ಅದನ್ನ ಟಾರ್ಪಲ್ ಹಾಕಿ ಅವಮಾನ ಮಾಡಿದ್ರು. ಅಂದ್ರೆ ಹಿಂದೂಗಳು ನೋಡ್ಬೇಕು ಈ ಅವಮಾನವನ್ನ. ನೀವು ಸರ್ಕಾರದಲ್ಲಿ ಕೊಟ್ರೆ ಏನಾಗತ್ತೆ ಎನ್ನುವುದರ ಬಗ್ಗೆ ಅವರೇ ನಮ್ಗೆ ತೋರಿಸ್ತಾ ಇದ್ದಾರೆ. ಇಂತಹ ಸನ್ನಿವೇಶವಿದ್ದಾಗ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಒಳಗಿನ ಜೋತು ಬಿದ್ದು ಯಾರ್ಯಾರಿಗೆ ಆ ಹಣವನ್ನು ಕೊಡುವುದಕ್ಕೆ ಹಿಂದೆ ಎಲ್ಲ ವಿಚಾರಗಳು ಬಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿ ಇರುವಾಗ ಹೇಳಿಕೆ ಕೊಡಬೇಕಾಗಿ ಬಂತು. ಅಂದ್ರೆ ಚರ್ಚಿನ ಮೆಟ್ಲಿಗೆ ಹೋಗತ್ತೆ, ಮುಸ್ಲಿಮರ ಗೋರಿಗೆ ಹೋಗತ್ತೆ ಅಂತ ದೂರುಗಳು ಬಂದಾಗ ಅವರೇ ನೇರವಾಗಿ ಅದಕ್ಕೆ ಹೇಳಿಕೆ ಕೊಡಬೇಕಾದಂತ ಸಂದರ್ಭ ಬಂತು. ಇಂತಹ ಅವಮಾನವನ್ನ ಸರ್ಕಾರ ಎಷ್ಟು ಸಮಯ ಸಹಿಸಿಕೊಳ್ತದೆ ಎನ್ನುವ ಪ್ರಶ್ನೆ ಇದೆ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಕೂಡ ಇದ್ದಾರೆ. ನಾವೊಂದು ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೋಸ್ಕರವೇ ವಿಶೇಷವಾಗಿ ವೋಟಿಂಗ್ ನಡೆಸ್ತಾ ಇದ್ವಿ. ಅದರ ಡೀಟೇಲ್ಸ್ ಅನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ಕೂಡ ಗಮನಿಸಬಹುದು. ಇವತ್ತು ಕೇಳಲಾಗಿದ್ದ ಪ್ರಶ್ನೆ ನೇರವಾಗಿ ಮುಜರಾಯಿ ಇಲಾಖೆಯಿಂದ ದೇಗುಲಗಳನ್ನ ಮುಕ್ತ ಮಾಡಬೇಕಾ? ಸರಿಸುಮಾರು 9,000 ಮಂದಿ ಈ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. 87% ಜನ ಹೌದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಭಕ್ತರಲ್ಲೂ ಕೂಡ, ಸನಾತನ ಧರ್ಮದ ಅನುಯಾಯಿಗಳಲ್ಲೂ ಕೂಡ ಒಂದು ಆತಂಕ ಇದ್ದೇ ಇದೆ. ಸರ್ಕಾರದ ಅಡಿಯಲ್ಲಿ ದೇಗುಲಗಳು ಇದ್ದಷ್ಟು ದಿನ ಏನೋ ಒಂದು ಆಪತ್ತಿ ಇರಬಹುದು ಅನ್ನೋ ಆತಂಕ ಇದೆ ಅಂತ. ಆತಂಕ ಕಾರಣ ಏನು ಅಂತ? ಕೇವಲ ಹೀಗೊಂದು 2 ಘಟನೆಗಳು ಮಾತ್ರನಾ, ಅಥವಾ ಇದಕ್ಕಿಂತ ದೊಡ್ಡದಾದ ಕಾರಣ ಏನಾದರೂ ಇದೆಯಾ ಅಂತ? ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ. ಮೊದಲೇದಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಹಿಂದೆಯಿಂದ, ಸನಾತನ ಧರ್ಮ ಅಲ್ವಾ ನಮ್ಮದು, ಆ ಕಾರಣದಿಂದಾಗಿ ಸ್ವಲ್ಪ ಹಿಂದ್ಗಡೆಯಿಂದ ನಾವು ವಿಚಾರ ಮಾಡ್ತಾ ಬಂದರೆ, ಸ್ವಲ್ಪ ಪ್ರಾಚೀನತೆಯಿಂದ ವಿಚಾರ ಮಾಡ್ತಾ ಬಂದರೆ, ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ, ಮುಜರಾಯಿ ದೇವಸ್ಥಾನಗಳ ಮೇಲೆ ಕಣ್ಣು ಹಾಕಿದ್ದು ಯಾವಾಗಿಂದ ಅಂತ. ಯಾವ ದೇವಸ್ಥಾನದಲ್ಲಿ ಭಕ್ತರ ಗಮನಾಗಮನ, ಬರುವಿಕೆ ಮತ್ತು ಹೋಗುವಿಕೆ ಅತ್ಯಂತ ಹೆಚ್ಚು ಇರ್ತದೋ, ಹಾಗೆ ಅದರ ಜೊತೆಗೆ ಮುಖ್ಯವಾಗಿ ಆದಾಯ ಹೆಚ್ಚು ಆಗ್ತದೋ, ಆ ದೇವಸ್ಥಾನಗಳನ್ನು ನಮ್ಮ ಕಂಟ್ರೋಲಿಗೆ ತೆಗೆದುಕೊಂಡಾಗ ಏನಾಗ್ತಾ ಇದೆ ಅಂದರೆ ಒಳ್ಳೆ ಆದಾಯ ಬರ್ತದೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನೋದು. ಇದರ ಹಿಂದಿನ ಪ್ರಕ್ರಿಯೆ ಏನು ಗೊತ್ತಾ ನಿಮಗೆ? 2 ವಿಭಾಗಗಳನ್ನು ಹೇಳಿದ್ದಾರೆ. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸೌಮ್ಯಕಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ. 2 ವಿಧವಾದಂತಹ ಸನ್ನಿಧಾನೋಪೇತವಾದಂತಹ ಕ್ಷೇತ್ರಗಳು ಇರತಕ್ಕಂಥದ್ದು. ಒಂದು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಒಂದು ಆದರೆ, ಎರಡನೇದಾಗಿ ಕ್ಷೇತ್ರಗಳನ್ನು ಮಹನೀಯರು, ವ್ಯಾಸರಾಜರು, ಕೃಷ್ಣದೇವರಾಯನ ಗುರುಗಳವರು, ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಏನು ಕೇಳ್ತೇವೆ, ಆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕೃಷ್ಣದೇವರಾಯ, ಅವನ ಗುರುಗಳು ವ್ಯಾಸರಾಜರು. ಆ ವ್ಯಾಸರಾಜರಿಗೂ ಆ ಕೃಷ್ಣದೇವರಾಯನಿಗೂ ಇವತ್ತು ಏನು
ಪ್ರಾಸಂಗಿಕವಾಗಿ ಘಟನೆ ನಡೆದಿದೆ. ಈ ಒಂದು ತಿರುಪತಿ ಲಡ್ಡುವಿನ ಸಮಸ್ಯೆ, ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೂ ವಿಶೇಷವಾದ ನಂಟು ಇದೆ. ಕಾರಣ ಏನು ಅಂತಂದ್ರೆ, ಅಲ್ಲಿ ಅರ್ಚಕರಿಗೆ ಅನಾನುಕೂಲವಾದಾಗ, ಅರ್ಚಕರ ಸಂತತಿ ಇಲ್ಲದೇ ಇರುವಾಗ ಸತತವಾಗಿ 12 ವರ್ಷಗಳ ಕಾಲ ಪೂಜೆ ಮಾಡಿದವರು ವ್ಯಾಸರಾಜರು. ಆ ವ್ಯಾಸರಾಜರು ಅಲ್ಲಿ ನಡೆದುಕೊಳ್ಳುವುದರಿಂದ ಕರ್ನಾಟಕದ ವಿಜಯನಗರದ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯ ಅಲ್ಲಿ ಹೋಗಿ ಪ್ರಾಂಗಣವನ್ನ ನಿರ್ಮಾಣ ಮಾಡಿಕೊಡ್ತಾನೆ. ಆ ಕಾರಣ ಇಲ್ಲಿ ಏನಾಯ್ತು ಅಂತಂದ್ರೆ, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಂ ಅಂತ. ಈ ಪ್ರತಿಮೆಯಲ್ಲಿ ಸನ್ನಿಧಾನ ಇದ್ದಾಗ ಮಾತ್ರ ಜನರ ಗಮನ ಅಂತಕ್ಕಂಥದ್ದು ಆಗ್ತದೆ, ಸೆಳೆತ ಅಂತಕ್ಕಂಥದ್ದು ಬರ್ತದೆ. ಅಲ್ಲಿ ಏನೋ ಒಂದು ಆಗಮಶಾಸ್ತ್ರದ ಪ್ರಕಾರ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ಆಗಬೇಕು, ಅವೆಲ್ಲವೂ ಕೂಡ ಸುಸಜ್ಜಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದ್ದಾಗ ಮಾತ್ರ ಜನರು ಬರಲಿಕ್ಕೆ ಸಾಧ್ಯವೇ ಹೊರತು ಅದ್ಯಾವುದೂ ಇಲ್ಲದೆ ಇದ್ದರೆ, ಸನ್ನಿಧಾನವಿಲ್ಲದೆ ಇದ್ದರೆ, ಸೆಳೆತ ಇಲ್ಲದೆ ಇದ್ದರೆ ಜನರ ಆಗಮನ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಕಡಿಮೆ ಆಗಿ ಹೋಗುತ್ತೆ. ಬೇಕಾದಷ್ಟು ದೇವಸ್ಥಾನಗಳಿದೆ. ಈ ಆಂಧ್ರ ಮತ್ತು ತೆಲಂಗಾಣಗಳು ಪ್ರತ್ಯೇಕ ಆದಾಗ ಈ ತರಹದ ದೇವಸ್ಥಾನವನ್ನ ತೆಲಂಗಾಣದಲ್ಲಿ ನಿರ್ಮಾಣ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಮಾಡಿದ್ರು. ಅಲ್ಲಿ ಏನು ಜನಸಂಖ್ಯೆ ಇದೆ, ತಿರುಪತಿಯಲ್ಲಿ ಏನು ಜನಸಂಖ್ಯೆ ಇದೆ, ನೀವು ವಿಚಾರ ಮಾಡಿ. ಈ ತರಹದ ಪೂಜಾ ವಿಧಿವಿಧಾನಗಳಿಗೆ ನಿರ್ಬಂಧಗಳನ್ನು ಹೇರಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಹಿಂದಿನ ಅರ್ಚಕರಾಗಿರ್ತಕ್ಕಂತಹ ಏನು ರಮಣ ದೀಕ್ಷಿತರು ಅಂತ ಇದ್ರು, ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನೀವು ನೈವೇದ್ಯವನ್ನು 5 ನಿಮಿಷದಲ್ಲಿ ಮುಗಿಸಿ ಅಂತ. ಆ ದೇವಸ್ಥಾನದ ಏನು ಸರ್ಕಾರದ ಕಪಿಮುಷ್ಟಿಯಲ್ಲಿ ಮುಜರಾಯಿ ಇರಬಹುದು, ಸರ್ಕಾರದ ಕಪಿಮುಷ್ಟಿಯಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಆ ಅರ್ಚಕರಿಗೆ ನಿಬಂಧನೆ ಮಾಡ್ತಾರಂತೆ, 5 ನಿಮಿಷದಲ್ಲಿ ನೀವು ಮುಚ್ಚಿ ನೈವೇದ್ಯವನ್ನು ಮುಗಿಸಿ ಅಂತ. ಅದಕ್ಕೆ ಆದಂತಹ, ಈಗ ನಾವು ಉಡುಪಿಗೆ ಬಂದರೆ ಅಲ್ಲಿ ಕೃಷ್ಣನಿಗೆ ಪ್ರತಿನಿತ್ಯದಲ್ಲಿಯೂ 14 ಸುಮಾರು ಇನ್ನೂ ಅನೇಕ ಪೂಜೆ ಪುನಸ್ಕಾರಗಳು, ನೈವೇದ್ಯಗಳು ನಡಿಬೇಕು ಅಂತ ಇದೆ. ಆಯಾ ಸಂದರ್ಭಕ್ಕೆ ನಡೀತಕ್ಕಂತಹ ಪೂಜೆಗಳಿಂದ, ದೈವ ಸಾನ್ನಿಧ್ಯದಿಂದ ಪ್ರತಿಮಾಯಾಂತು ಸಾನ್ನಿಧ್ಯ ಅರ್ಚಕಸ್ಯ ತಪೋಬಲಂ ಅಂತ ಹೇಳಿದ ಹಾಗೆ, ಮಂತ್ರಾಧೀನಂತೂ ದೇವಸ್ಯಾತ್ ಗ್ರಹಾಧೀನಂತೂ ಮಾನುಷಂ ಅಂತ. ನಾವೇನು ಮಂತ್ರಗಳ ಉಚ್ಚಾರಣೆಯನ್ನು ಮಾಡ್ತೇವೆ, ಯಾವ ಯಾವ ಮಂತ್ರಗಳಿಂದ ಪೂಜೆಗಳನ್ನು ಮಾಡ್ತೇವೆ, ಅದರಿಂದ ಪ್ರತಿಮೆಯಲ್ಲಿ ಸನ್ನಿಧಾನ ಬರುವುದೇ ಹೊರತು ನೀವು ಹೊರಗಡೆ ಕೊಡುವ ಲೈಟಿಂಗಿಂದನೋ, ಇನ್ಯಾವ ಪೊಲೀಸ್ ಸೆಕ್ಯೂರಿಟಿಯಿಂದನೋ, ಕೇವಲ ಇನ್ಯಾವುದೋ ವಿಧವಾದಂತಹ ದುಡ್ಡಿನಿಂದ ಪ್ರತಿಮೆಯಲ್ಲಿ ಸನ್ನಿಧಾನ ಸರ್ವಥಾ ಬರುವುದಿಲ್ಲ. ಈ ತರಹದ ಪ್ರತಿಮೆಗಳಲ್ಲಿ ಸನ್ನಿಧಾನ ಇರಬೇಕು, ಅಲ್ಲಿ ಸೆಳೆತ ಇರಬೇಕು, ಮತ್ತು ಅದು ಸತತವಾಗಿ ನಮ್ಮ ಮುಂದಿನ ಎಲ್ಲ ಪೀಳಿಗೆಗೂ ಉಳಿಬೇಕು ಅಂದ್ರೆ ಖಚಿತವಾಗಿ ಸರ್ಕಾರದ ಕಪಿಮುಷ್ಟಿಯಿಂದ, ಮುಜರಾಯಿ ಕಪಿಮುಷ್ಟಿಯಿಂದ ದೇವಸ್ಥಾನಗಳು ಹೊರಗಡೆ ಬಂದಾಗ ಮಾತ್ರ ಅಲ್ಲಿ ಪೂಜಾ ಕೈಂಕರ್ಯಗಳು ಸರಿಯಾಗಿ ನಡೆಯುವುದಕ್ಕೆ ಸಾಧ್ಯ. ಯಾವಾಗ ಪೂಜಾ ಕೈಂಕರ್ಯಗಳು, ಮಂತ್ರಾದಿಗಳು, ವಿಧಿವಿಧಾನಗಳು ಆಗಮದ ಶಾಸ್ತ್ರದ ಪ್ರಕಾರ ನಡೀತದೋ ಆ ಸಂದರ್ಭದಲ್ಲಿ ಅಲ್ಲಿ ಸನ್ನಿಧಾನ ಇರ್ತದೆ. ಆವಾಗ ಅಲ್ಲಿ ಜನರು ಬರ್ತಾರೆ ಹೊರತು ಲೌಕಿಕವಾದ ವಿಷಯಗಳಿಂದ ಸರ್ವಥಾ ಅಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ವಿ ನಾವು, ವೆಂಕಟಾದ್ರಿ ಸಮಂ ಸ್ಥಾನಂ. ಕೇವಲ ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಇಡೀ ಪ್ರಪಂಚಕ್ಕೆ ಹೇಳ್ತಕ್ಕಂತಹ ಮಾತಿದು. 2 ರಾಜ್ಯ ದೇಶಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಬ್ರಹ್ಮಾಂಡದಲ್ಲಿ ವೆಂಕಟಾದ್ರಿಗೆ ಸಮಾನವಾದ ಬೆಟ್ಟವೇ ಇನ್ನೊಂದಿಲ್ಲ. ಅಂತಹ ಬೆಟ್ಟದಲ್ಲಿ ಈ ವಿಧವಾದ ಅಪಚಾರಗಳು, ಇನ್ನೂ ಬಹಳ ವಿಷಯಗಳಿದೆ. ಅನ್ಯತ್ ಕ್ಷೇತ್ರೇ ಕೃತಂ ಪಾಪಂ. ಮನುಷ್ಯ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ, ತೀರ್ಥಕ್ಷೇತ್ರ ಯಾತ್ರೆ ಯಾಕೆ ಮಾಡ್ತಾನೆ? ನೀವು ಪ್ರಾರಂಭದಲ್ಲಿ ಒಂದು ಅತ್ಯುನ್ನತವಾದ ವಿಷಯವನ್ನ, ಉಚಿತವಾದ ವಿಷಯವನ್ನ ಹೇಳಿದ್ರಿ. ದೇವಸ್ಥಾನದಲ್ಲಿ ತೊಂದರೆ ಆದರೆ ಮನೆಯಲ್ಲಿ ಪೂಜೆ ಮಾಡ್ತೇವೆ, ಮನೆಯಲ್ಲಿ ತೊಂದರೆ ಆದರೆ ಮನಸ್ಸಿನಲ್ಲಿ ಪೂಜೆ ಮಾಡ್ತೇವೆ ಅಂತ. ಇಂತಹ ಸಂದರ್ಭದಲ್ಲಿ ಇಲ್ಲಿ ವ್ಯತ್ಯಾಸಗಳಿದೆ. ಚರ ಪ್ರತಿಮೆಗಳು, ಚಲ ಪ್ರತಿಮೆಗಳು ಅಂತ, ಸ್ಥಿರ ಪ್ರತಿಮೆಗಳು ಮತ್ತು ಚರ ಪ್ರತಿಮೆಗಳು ಅಂತ. ಯಾವುದು ನಾನ್ ಮೂವೇಬಲ್ ಇರ್ತದೋ ಅದನ್ನ ಸ್ಥಿರ ಅಂತ ಕರಿತೀವಿ. ಯಾವುದನ್ನ ಮೂವ್ ಮಾಡೋಕೆ ಸಾಧ್ಯ ಆಗುತ್ತೋ, ನಮ್ಮ ಮನೆಗಳಲ್ಲಿ ನಾವು ಸ್ಥಿರವಾದ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ಮೂವೇಬಲ್ ಪ್ರತಿಮೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಿ. ಅಲ್ಲಿ ಹೋಗುವುದಕ್ಕೆ ಏನು ವಿಶೇಷತೆ? ದೇವಸ್ಥಾನಗಳಿಗೆ ಹೋದಾಗ ಆಗತಕ್ಕಂತಹ ಧಾರ್ಮಿಕವಾದ ಅನುಕೂಲತೆಗಳು. ಇವರು ಮಾಡ್ತಾ ಇರೋದು ಒಂದು ಷಡ್ಯಂತ್ರವನ್ನ, ಕುತಂತ್ರವನ್ನ ಮಾಡಿ ಎಲ್ಲ ಭಗವದ್ಭಕ್ತರ ಮನಸ್ಸಿಗೆ ಘಾಸಿ ಮಾಡುವುದಕ್ಕಾಗಿ ಏನೇನೆ ಉದ್ದೇಶಪೂರ್ವಕವಾಗಿ ಈ ತರದ ದುಷ್ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಇದು ಸರ್ವಥಾ ಯಾವಾಗಲೂ ಕೂಡ ಖಂಡನೀಯ. ನಾವ್ಯಾರು ಕೂಡ ಬಿಡೋದಿಲ್ಲ ಎಂಬುದಾಗಿ ನಾವು ತಿಳಿಸ್ತೇವೆ.